ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸುಮಾರು 14 ತಿಂಗಳಿಂದ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ನ ಪ್ರಾರಂಭ ಮಾಡಿ ಯಾವ ಉದ್ದೇಶದಿಂದ ನಾನು ಮಾಡಿದ್ದೀನಿ ಅದನ್ನ ಈಗ ಪ್ರಾರಂಭ ಮಾಡ್ಬೇಕಂತ ಯೋಚನೆ ಮಾಡಿ, ಅದಕ್ಕಾಗಿ ಒಂದು ಒಳ್ಳೆ ವಿಷಯಗಳನ್ನ ಎಲ್ಲರಿಗೂ ಕೊಡಬೇಕು. ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ನ ಹೆಸರನ್ನ ಭಾರತದ ಒಂದು ದರ್ಶನ ಎಲ್ಲರಿಗೂ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ನ ಮಾಡಿದ್ದೀನಿ. ಭೂಮಿ ಹುಟ್ಟಿದ ಮೇಲೆ 7 ಖಂಡಗಳಾಯ್ತು. ಹಾಗೆ 7 ಖಂಡಗಳಲ್ಲಿ 7 ಸಾಗರಗಳು ನಿರ್ಮಾಣ ಆಯ್ತು. ಆಗ ಭೂಮಿ ಸೂರ್ಯನಿಂದ ಸಿಡಿದು ಬಂದಾಗ ಜ್ವಾಲೆಯಂತೆ ಇದ್ದಂತ ಕ್ರಮೇಣ ಆರ್ತಾ ಅದು ತಣ್ಣಗಾತ ಎಷ್ಟೋ ಕೋಟಿಗಳ ವರ್ಷಗಟ್ಟಲೆ ನಂತರ ಭೂಮಿ ತಣ್ಣಗಾಯ್ತು. ನಂತರ ಇಲ್ಲಿ ಅನಿಲ ಪದಾರ್ಥಗಳು ಉತ್ಪತ್ತಿ ಆಯ್ತು. ಆಮೇಲೆ ಜಲವು ಉತ್ಪತ್ತಿ ಆಯ್ತು. ಭೂಮಿ ಮೇಲೆ 70% ಭೂಮಿ ನೀರಿದ್ರೆ 28-30% ಕೇವಲ ಭೂಮಿ ಪ್ರದೇಶ ಇದೆ. ಆದ್ರೆ ಜಗತ್ತಿನ ಸಾಕಷ್ಟು ರಾಷ್ಟ್ರಗಳಿದ್ರೂ ಸಹಿತ ಅವಕ್ಕೆ ಯಾಕೋ ಇರದೇ ಇರುವಂತ ವೈಶಿಷ್ಟ್ಯತೆ ಭಾರತಕ್ಕಿದೆ. ಅದರ ಬಗ್ಗೆ ಒಂದಷ್ಟು ವಿವರಗಳನ್ನ ನೋಡೋಣ. ಈಗ ನಾನು ನೋಡ್ತಾ ಇರುವಂತ ವಿಷಯ, ಭಾರತದಲ್ಲಿರುವಂತ ಪ್ರಮುಖ 7 ಸಪ್ತ ಮೋಕ್ಷದಾಯಕ ಪರ್ವತಗಳ ಬಗ್ಗೆ ಒಂದಷ್ಟು ವಿವರಗಳನ್ನ ನೀಡಬೇಕಂತ ಯೋಚನೆ ಮಾಡಿದ್ದೀನಿ. ಗೊತ್ತಿರಬೇಕು, ಮಹೇಂದ್ರ ಪರ್ವತ, ಮಲಯ ಪರ್ವತ, ಸಹ್ಯೋ, ದೇವರ ಆತ್ಮಗಳಿರುವಂತ ಹಿಮಾಲಯ ಮತ್ತು ಧ್ಯೇಯೋ, ರೈವತಕೋ, ವಿಂಧ್ಯ, ಇವು ಸಪ್ತ ಶ್ರೇಷ್ಠವಾದ ಪರ್ವತಗಳು ಅಂತ ನಮ್ಮ ದೇಶದಲ್ಲಿ ಜನರಲ್ಲಿ ನಂಬಿಕೆ ಇದೆ. ಯಾವ್ಯಾವ ಪರ್ವತ ಎಲ್ಲೆಲ್ಲಿ ಬರುತ್ತೆ ಅಂತ ನಾವು ಒಂದ್ಸರಿ ನೋಡಿಬಿಡೋಣ. ಮಹೇಂದ್ರ ಪರ್ವತ ಸದ್ಯಕ್ಕೆ ನಾವು ಇವತ್ತಿನ ಆಂಧ್ರ ಪ್ರದೇಶ ಗಡಿ ಭಾಗದ ಅಂದ್ರೆ ಅಲ್ಲಿಂದ ಪ್ರಾರಂಭವಾಗಿ ಅಂದ್ರೆ ಮೇಲ್ಗಡೆ ಹೋಗಿ ಒರಿಸ್ಸಾದವರೆಗೂ ಇರುತ್ತೆ. ಇವತ್ತಿಗೂ ಸಪ್ತ ಚಿರಂಜೀವಿಗಳೆಲ್ಲ ಬರಾದಂತ ಪರಶುರಾಮ ಮತ್ತು ಹನುಮಂತರು ಇಲ್ಲೇ ಇದ್ದಾರೆ ಅನ್ನುವಂಥದ್ದು ಸಹಿತ ನಂಬಿಕೆ. ಇದ್ರ ಬಗ್ಗೆ ಸಮಗ್ರವಾದ ಮಾಹಿತಿ ಮುಂದೆ ನೋಡೋಣ ಮುಂದಿನ ಎಪಿಸೋಡ್ ನಲ್ಲಿ. ಸದ್ಯಕ್ಕೆ ಪರ್ವತ ಇದು ಒರಿಸ್ಸಾ ರಾಜ್ಯದಲ್ಲಿ ಹೆಚ್ಚು ಇರುತ್ತೆ. ಹಾಗೆ ಸ್ವಲ್ಪ ಭಾಗವು ಆಂಧ್ರ ಪ್ರದೇಶಕ್ಕೆ ಅಂದ್ರೆ ತೆಲಂಗಾಣ ಇದ್ರ ಭಾಗಗಳಿಗೂ ಸ್ವಲ್ಪ ಬಂದು ಮುಟ್ಟುತ್ತೆ. ಇದು ಹೆಚ್ಚು ಕಡಿಮೆ ಪೂರ್ವ ಭಾಗದಲ್ಲಿ ಇರುವಂತ ಪರ್ವತ. ಹಾಗೆ ಇನ್ನು ಎರಡನೇ ಪರ್ವತ ಮಲಯ ಪರ್ವತ, ಇದು ದಕ್ಷಿಣದಲ್ಲಿ ಬರುತ್ತೆ. ಇದು ಮಲಯ ಪರ್ವತದ ಮತ್ತು ಸಹ್ಯಾದ್ರಿ ಪರ್ವತದ ನಡುವೆ ದಕ್ಷಿಣದಲ್ಲಿ ಇರುವಂತ ಪರ್ವತವೇ. ಇದು ಮೈಸೂರಿನಿಂದ ಪ್ರಾರಂಭವಾಗಿ ಮೈಸೂರು ಹತ್ತಿರ ಬರುತ್ತೆ ಮತ್ತು ಇದರಿಂದ ಪುಣೆಗೆ ಕೇರಳ ಮತ್ತು ತಮಿಳುನಾಡಲ್ಲಿ ಸ್ವಲ್ಪ ಇದರ ಭಾಗ ಆಗುತ್ತೆ. ಇದಕ್ಕೆ ಮಲಯ ಪರ್ವತ ಅಂತ ಕರೀತಾರೆ. ಮುಂದೆ ಸಹ್ಯಾದ್ರಿ, ಇದು ನಮ್ಮ ಪಶ್ಚಿಮ ಭಾಗದಲ್ಲಿರುವಂತ ಭಾರತ ದೇಶದಲ್ಲಿ ಹಿಮಾಲಯ ಪರ್ವತದ ನಂತರ ಅತ್ಯಂತ ದೊಡ್ಡ ಪರ್ವತವೇ ಸಹ್ಯಾದ್ರಿ ಪರ್ವತ. ಗುಜರಾತದ ಆರಂಭದಿಂದ ಹಿಡ್ಕೊಂಡು ಕನ್ಯಾಕುಮಾರಿಯವರಿಗೆ ಅಂದ್ರೆ ಅರ್ಧಕ್ಕರ್ಧ ದೇಶದ ಭಾಗಗಳಿಗೆ ಈ ಪಶ್ಚಿಮ ಭಾಗದಲ್ಲಿ ಈ ಪರ್ವತ ಹಬ್ಬಿಕೊಂಡಿದೆ. ಇದರಲ್ಲಿಯೂ ಸಹಿತ ಸಾಕಷ್ಟು ನದಿಗಳು, ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು ಹಾಗೂ ಜ್ಯೋತಿರ್ಲಿಂಗಗಳು ಸಹಿತ ಇದ್ದಾವೆ. ಅದರ ಬಗ್ಗೆ ವಿವರಗಳನ್ನ ಮುಂದೆ ನೋಡೋಣ. ಇದು ಸಹ್ಯಾದ್ರಿ ಪರ್ವತ ಪಶ್ಚಿಮ ದಿಕ್ಕಿನಲ್ಲಿ ಇರುವಂತದ್ದು. ಹಿಮಾಲಯ, ಇದು ನಮಗೆ ಹಿಮ ಪರ್ವತ ಅಂತ ನಾವು ಉತ್ತರದಲ್ಲಿ ನೋಡ್ತೀವಿ. ಆ ಪರ್ವತವೇ ಹಿಮಾಲಯ. ಇದು ದೇವತೆಗಳೇ ಅಲ್ಲೇ ನೆಲೆಸಿರುವಂತ ಪರ್ವತ ಹಿಮಾಲಯ. ಶಿವನ ಕೈಲಾಸ ಇರ್ಬೋದು, ಹಾಗೆ ಕೇದಾರನಾಥ, ಬದ್ರಿನಾಥ, ಗಂಗಾ, ಯಮುನಾ ಅಂತ ನದಿಗಳು, ಶ್ರೇಷ್ಠ ನದಿಗಳು ಸಹಿತ, ಮತ್ತು ಬ್ರಹ್ಮಪುತ್ರ, ಸಿಂಧು, ಸರಸ್ವತಿ, ಇನ್ನೂ ಅನೇಕ ಶ್ರೇಷ್ಠ ನದಿಗಳಿಗೆ ಉಗಮ ಸ್ಥಾನವೂ ಹೌದು. ಮತ್ತು ನದಿಗಳಿಗೆ ಅತ್ಯಂತ ಹೆಚ್ಚು ನದಿಗಳ ಉಗಮ ಸ್ಥಾನವಾದಂತ ತಾಯಿ ಆದಂತ ಹಿಮಾಲಯ ಪರ್ವತವು ಸಹಿತ ಭಾರತ ದೇಶದಲ್ಲಿ ಶ್ರೇಷ್ಠ ಪರ್ವತದಲ್ಲಿ ಒಂದು. ಈಗ ನಾನು ಹೇಳ್ತಾ ಇರುವಂತದ್ದು ರೈವತಕ ಪರ್ವತ. ಇದು ಗುಜರಾತಿನಲ್ಲೇ ಹೆಚ್ಚು ಇರುವುದರಿಂದ ಅತ್ಯಂತ ಚಿಕ್ಕ ಪರ್ವತವು ಸಹಿತ ಇದು ಅತ್ಯಂತ ಶ್ರೇಷ್ಠವಾದ ಪರ್ವತವು. ಸಪ್ತ ಪರ್ವತಗಳಲ್ಲಿ ಸಹಿತ ಇದು ಒಂದು ಪರ್ವತ. ಇನ್ನು ವಿಂಧ್ಯ ಪರ್ವತ, ಇದು ಭಾರತ ದೇಶವನ್ನ ಉತ್ತರ ಮತ್ತು ದಕ್ಷಿಣ ಭಾಗಗಳನ್ನ ವಿಂಗಡಿಸುವಂತ ಪರ್ವತ ಅಂದ್ರೂ ಹೇಳ್ಬೋದು. ಅಂದ್ರೆ ದಕ್ಷಿಣ ಬೇರೆ ಮತ್ತು ಮಧ್ಯದಲ್ಲಿರುವಂತದ್ದು. ಇದು ಈ ಒರಿಸ್ಸಾ ರಾಜ್ಯದಿಂದ ಹಿಡ್ಕೊಂಡು ಗುಜರಾತ್ನ ಮತ್ತು ಮುಂಬೈನ ಅಂದ್ರೆ ಪೂರ್ವ ಮತ್ತು ಪಶ್ಚಿಮದ ಸಮುದ್ರಕ್ಕೆ ಮುಟ್ಟಿದಂತ ಪರ್ವತವೇ ಈ ವಿಂಧ್ಯ ಪರ್ವತ. ಇದರ ಬಗ್ಗೆ ಒಂದು ವಿಶೇಷವಾದ ಕಥೆನೂ ಇದೆ. ಅದಕ್ಕೆ ಅಗಸ್ತ್ಯ ಮಹರ್ಷಿಗಳ ಒಂದು ವಿಶೇಷ ಕಥೆನೂ ಇದೆ. ಅದನ್ನು ಸಂದರ್ಭ ಬಂದಾಗ ಹೇಳ್ತೀನಿ.
ಸ್ನೇಹಿತರೆ, ಇಷ್ಟು 7 ಪರ್ವತಗಳು ಅಂದ್ರೆ ಸಪ್ತ ಪರ್ವತಗಳು ನಮ್ಮ ಭಾರತ ದೇಶದಲ್ಲಿ ಶ್ರೇಷ್ಠವಾದ್ದು. ಈ ಪರ್ವತಗಳ ಬಗ್ಗೆ ಸಣ್ಣ ಮಾಹಿತಿ ಕೊಟ್ಟಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ನಮಗೆ ನೀವು ಸಲಹೆ ಮೂಲಕ ಹೇಳಬೇಕು. ಇನ್ನು ಯಾವ್ದಾದ್ರು ಪರ್ವತದ ಹೆಸರು ಮರ್ತೋಗಿದ್ರೆ ದಯವಿಟ್ಟು ಮಾಹಿತಿಯನ್ನ ಹೇಳಬೇಕು. ಹಾಗೆ ಈ ಒಂದೊಂದು ಪರ್ವತಗಳ ಬಗ್ಗೆ ಮತ್ತೆ ಮುಂದಿನ ಎಪಿಸೋಡ್ ನಲ್ಲಿ ಒಂದೊಂದಾಗಿ ಕೊಡ್ತೀನಿ. ಒಂದೊಂದು ಪರ್ವತದ ಶ್ರೇಷ್ಠತೆ ಮತ್ತು ವಿಶೇಷತೆ ಏನೇನಿದಾವು ಎಲ್ಲದರ ಬಗ್ಗೆ ಸಮಗ್ರ ಮಾಹಿತಿ ಅಂತ ಕೊಡುವಂತ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಮತ್ತೆ ನಾನು ಯಾವಾದ್ರು ಎಲ್ಲಾದ್ರೂ ಹೋದಾಗ, ಮತ್ತೆ ಪ್ರವಾಸಗಳು ಹೋದಾಗ ಇರ್ಬೋದು, ಅಥವಾ ಏನಾದ್ರು ಕಾರ್ಯಗಳು ಹೊರಗಡೆ ಹೋದಾಗ ಮತ್ತೆ ವಿಡಿಯೋಗಳನ್ನು ಕೊಡುವಂತದ್ದು ಕೆಲಸನ ಮಾಡ್ತೀನಿ. ಈಗ ಸದ್ಯಕ್ಕೆ ನಿಮಗೆ ಭಾರತ ದೇಶದಲ್ಲಿರುವಂತ ಸಪ್ತ ಪರ್ವತಗಳ ಬಗ್ಗೆ ಸಣ್ಣ ಮಾಹಿತಿಯನ್ನ ಕೊಟ್ಟಿದ್ದೇನೆ. ಇದೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ನಾ ಕಂಡ ವಾರ್ತಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ವಿನಂತಿಸ್ಕೊಳ್ತೀನಿ. ಧನ್ಯವಾದಗಳು.